ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ.
ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸಲು ಕಾಯ್ತಿರುವಂತ ಪ್ರೀತಿಯ ನಲ್ಮೆಯ ಬಾಂಧವರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ ಪ್ರಿಯರೇ? ನೀವೆಲ್ಲರೂ ಆರೋಗ್ಯವಾಗಿಯೂ ಸಂತೋಷವಾಗಿ ಇರಬೇಕೆಂಬುದೇ ನಮ್ಮ ಆಶಯ ಮತ್ತು ನಮ್ಮ ಪ್ರಾರ್ಥನೆ ಆಗಿದೆ. ಮತ್ತೆ ಸಾಧಾರಣವಾಗಿ ಬಹಳ ಮಂದಿ ಯೇಸು ಕ್ರಿಸ್ತನನ್ನು ಕುರಿತು ಮಾತನಾಡಲು ಅಥವಾ ಸಾಕ್ಷಿ ಹೇಳಲು ಬಹಳ ಜನ ಹಿಂಜರಿತಾರೆ. ಗಮನಿಸಿದಿರಾ? ಅಯ್ಯೋ, ಅವ್ರು ಏನು ಹೇಳ್ಕೊಳ್ತಾರೋ, ಅಥವಾ ನಮ್ಮ ಸ್ನೇಹ ಹಾಳಾಗ್ಬೋದು, ನನ್ನ ಬಗ್ಗೆ ಅವರಿಗೆ ಇರುವಂಥ ಆಲೋಚನೆಗಳೇ ಬೇರೆ ಆಗ್ಬೋದು, ಅಥವಾ ನಮ್ಮಿಂದ ಬಹಳ ದೂರ ಹೋಗ್ಬೋದು ಎಂಬುದಾಗಿ ಅಂದುಕೊಳ್ತಾರೆ. ಹೀಗೆ ಅನೇಕ ಅಭಿಪ್ರಾಯಗಳು ಇರುವಂಥದ್ದಾಗಿದೆ. ಆದರೆ ದೇವರ ವಾಕ್ಯಗಳು ಕೆಲವರು ಹೇಳ್ತಾರೆ, ನನ್ನ ಬಗ್ಗೆ ತುಂಬ ತಪ್ಪಾಗಿ ಮಾತನಾಡಬಹುದು ಎಂಬುದಾಗಿ ಅಂದುಕೊಳ್ಬೋದು. ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಬಂದು ಹಿಂಜರಿಯುವಂತೆ ಮಾಡ್ತದೆ. ನನಗೆ ಸರಿಗೆ ಹೇಳಕ್ಕೆ ಬರೋದಿಲ್ಲ, ಏನಂತ ಹೇಳಬೇಕು ಯೇಸು ಸ್ವಾಮಿ ಬಗ್ಗೆ ಎಂಬುದಾಗಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಇವತ್ತು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ. ಆ ವ್ಯಕ್ತಿ ಹೇಗೆ ಬಹಳಷ್ಟು ಧೈರ್ಯಶಾಲಿಯಾಗಿ ದೇವರ ಮಹಿಮೆಗಾಗಿ ತಾನು ನುಡಿದಿದ್ದನ್ನು ಅದರಂತೆ ದೇವರು ಆ ಸಾಕ್ಷಿಯನ್ನು ಆಶೀರ್ವದಿಸಿ ಎಷ್ಟು ಅದ್ಭುತ ಮಾಡಿದರೆಂಬುದಾಗಿ ಇವತ್ತು ಧ್ಯಾನ ಮಾಡಲಿದ್ದೇವೆ. ಅದಕ್ಕೆ ಮುಂಚೆ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಬನ್ನಿ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಕರುಣಾ ಸಾಗರನೆ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿ ಆಶೀರ್ವದಿಸು. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅನುಗ್ರಹಿಸಿ ಆತ್ಮಿಕವಾಗಿ ಬಲ ಹೊಂದುವಂತೆ, ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯುಳ್ಳ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು. ಯಾರ್ಯಾರು ಎಂತೆಂಥ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದಾರೋ ನೀನೇ ಅವರಿಗೆ ಕರುಣೆ ತೋರಿಸಿ ಕೃಪೆ ಕೊಟ್ಟು ಆ ಸಮಸ್ಯೆಯಿಂದ ಹೊರಬರುವಂತೆ ಸಹಾಯ ಮಾಡು. ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಬೇಕೆಂಬುದಾಗಿಯೂ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಮಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸತ್ಯವೇದದಲ್ಲಿ 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯಕ್ಕೆ ನೀವು ಸತ್ಯವೇದ ತಿಳಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. 2 Kings and chapter 5 ಮೊದಲು 2 ವಚನಗಳನ್ನು ನಿಮಗಾಗಿ ನಾನು ಓದ್ತಾ ಇದ್ದೇನೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ ಮೊದಲ 2 ವಾಕ್ಯಗಳು. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು ಎಂಬುದಾಗಿ ವಾಕ್ಯದಲ್ಲಿ ಬರೆಸಲ್ಪಟ್ಟಿದೆ. ಈ ದಿನ ನಾವು ಈ ಒಂದು ಅಧ್ಯಾಯದ ಮೂಲಕ ಅನೇಕ ವಿಷಯಗಳನ್ನು ಕಲಿಯಲಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾಮಾನನ ಕುಟುಂಬದಲ್ಲಿ ಒಂದು ದುಃಖದ ವಿಚಾರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ತಾನೇ ನಾನು ಓದಿದಂಥ ರೀತಿಯಲ್ಲಿ ಕರ್ತನಾದ ಯೆಹೋವನು ಈ ವ್ಯಕ್ತಿ, ಅಂದರೆ ಆತನ ಹೆಸರು ನಾಮಾನನು ಎಂಬುದಾಗಿ ಮುಖಾಂತರವಾಗಿ ಅರಾಮ್ಯರ ಮೇಲೆ ಜಯವನ್ನು ಅನುಗ್ರಹಿಸಿಕೊಟ್ಟಂತ ದೇವರು. ಪ್ರಖ್ಯಾತನಾಗಿದ್ದನು, ಬಹಳ ಶೂರನಾಗಿದ್ದನು, ಬಹಳ ಧೈರ್ಯವಂತನಾಗಿದ್ದನು ಮತ್ತು ಬಹಳ ಸುಲಭವಾಗಿ ಆತನು ಯುದ್ಧಗಳನ್ನೆಲ್ಲ ಗೆದ್ದುಕೊಂಡು ಮಹಾಪುರುಷನೆಂದು ಹೆಸರುವಾಸಿಯಾಗಿದ್ದನು ಪ್ರಿಯರೇ. ಆದರೆ ಇವನ ಜೀವಿತದಲ್ಲಿ ಒಂದು ಕೊರತೆ ಬಂದಿತ್ತು, ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಏನದು? ಅವನಿಗೆ ಕುಷ್ಠರೋಗ ಬಂದಿತ್ತು ಪ್ರಿಯರೇ. ಆದ್ದರಿಂದ ಈ ಒಂದು ಕಾರಣದಿಂದ ಆತನ ಕುಟುಂಬದಲ್ಲಿ ಎಷ್ಟು ದುಃಖ ಉಂಟಾಯಿತು ನೋಡಿ. ನಾಮಾನನ ಕುಟುಂಬದಲ್ಲಿ ದುಃಖದ ವಿಚಾರ ಬಂದಿತು. ದೇರ್ ವಾಸ್ ಸ್ಯಾಡ್ನೆಸ್ ಇನ್ ನಾಮಾನ್ಸ್ ಫ್ಯಾಮಿಲಿ ಎಂಬುದಾಗಿ ನೋಡ್ತೇವೆ. ಎಷ್ಟೋ ಘನತೆ ಗೌರವದಿಂದ ಇದ್ದಂಥ ಕುಟುಂಬ, ಬಹಳ ಐಶ್ವರ್ಯವಂತರು, ಪ್ರಖ್ಯಾತಿ ಹೊಂದಿದಂತಹ ವ್ಯಕ್ತಿಗಳು. ಆದರೆ ಇವರ ಕುಟುಂಬದಲ್ಲಿ ಕೂಡ ಒಂದು ಅವಶ್ಯಕತೆ ಉಂಟಾಯಿತು. ಎಷ್ಟೋ ಸತಿ ಜನರು ಅನ್ಕೊಳ್ತಾರೆ, ಇವರು ಬಹಳ ಸಾಹುಕಾರರು, ಕೋಟಿಗಟ್ಟಲೆ ಹಣ ಇದೆ, ಅವ್ರಿಗೇನು ಸಮಸ್ಯೆ ಇರುತ್ತೆ ಎಂಬುದಾಗಿ. ಆದರೆ ಹಣ ಇದ್ದರೂ ಇಲ್ಲದಿದ್ದರೂ ಅಥವಾ ಯಾರೇ ಆಗಲಿ
ಏನಲ್ಲ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕೊರತೆ ಇರುವಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ಈ ನಾಮಾನನ ಕುಟುಂಬದಲ್ಲಿ ಕೂಡ ಬಹಳಷ್ಟು ದುಃಖ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ದಿನಗಳಲ್ಲಿ ಕುಷ್ಠರೋಗ ಬರುವುದಾದರೆ ಅಂಥವರನ್ನು ಊರ ಹೊರಗಡೆ ಹಾಕಿಬಿಡ್ತಾರೆ. ಕಾಡು ಪ್ರದೇಶಗಳಲ್ಲಿ ಅವ್ರು ಇರಬೇಕು, ಮತ್ತೆ ಅಲ್ಲಿ ಕೂಗ್ಕೊಳ್ತಾ ಇರಬೇಕು. ಯಾರಾದ್ರೂ ಅಲ್ಲಿ ಹೋಗ್ತಾ ಇದ್ರೆ ನಾವು ಕುಷ್ಠರೋಗಿಗಳು ಇಲ್ಲಿ ಬರಬೇಡ್ರಿ ಎಂಬುದಾಗಿ ಅವರು ಕೂಗಿಕೊಳ್ಬೇಕಾಗಿತ್ತು. ಇದೇ ಒಂದು ವಿಷಯ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಯೇಸು ಸ್ವಾಮಿ ಕಾಲದಲ್ಲಿ ಕೂಡ ನಡೆದಂಥ ವಿಚಾರ ನಾವು ನೋಡ್ತೇವೆ. ದಯವಿಡು ಎಂದು ಕೂಗಿ ಹೇಳಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಜಕ ಕಾಂಡ 13ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಗಳು ಅಶುದ್ಧರು ಎಂಬುದಾಗಿ ತಿಳಿಸಲ್ಪಟ್ಟಿದೆ ಪ್ರಿಯರೇ. ಅಲ್ಲದೆ ಕುಷ್ಠತನ ಬರುವುದಾದರೆ ಅವರು ಅಶುದ್ಧರಾಗುತ್ತಾರೆ. ಸಮಾಜದಿಂದ, ಅವರ ಕುಟುಂಬದಿಂದ ಮತ್ತು ಎಲ್ಲರಿಂದ ದೂರವಾಗಿರಬೇಕು. ಅದು ಒಂದು ಶಾಪವಾದಂಥ ಒಂದು ರೋಗ ಎಂಬುದಾಗಿ ಪರಿಗಣಿಸ್ತಾ ಇದ್ದರು. ಎರಡನೇ ವಿಚಾರ ನೋಡುವಾಗ, ನಾಮಾನನ ಹೆಂಡತಿ ದಾಸಿಯಾದ ಹುಡುಗಿಯ ಮಾತನ್ನು ನಂಬಿದಳು. ನಾಮಾನ್ಸ್ ವೈಫ್ ಬಿಲೀವ್ಡ್ ವಾಟ್ ದ ಸ್ಲೇವ್ ಗರ್ಲ್ ಸೆಡ್. ನೋಡ್ರಿ, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇರ್ತಾರಲ್ವಾ, ಅವರು ಊರು 4-6 ಕಡೆ ಹೋಗ್ತಾ ಇರ್ತಾರೆ. ಅವ್ರು ಹೀಗೆ, ಇವ್ರು ಹೀಗೆ ಅಂತ ಅನೇಕ ಮಾತುಗಳನ್ನು ಹೇಳ್ತಾ ಇರ್ತಾರೆ ಅವರು. ಅದನ್ನೆಲ್ಲ ನಾವು ನಂಬ್ತೀವ. ಅಯ್ಯೋ, ನೀನು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಿನಗೇನು ಗೊತ್ತು ಎಂಬುದಾಗಿ ಅನೇಕ ಸಾರಿ ನಾವು ಅವರ ಮಾತುಗಳನ್ನು ನಂಬುವುದಿಲ್ಲ. ಆದರೆ ಇಲ್ಲಿ ನಾಮಾನನ ಒಂದು ಕುಟುಂಬದ ಪರಿಸ್ಥಿತಿ ನೋಡುವಾಗ ಅವರು ದಿಕ್ಕು ಕಾಣದೆ ಸರ್ವ ಪ್ರಯತ್ನಗಳನ್ನು ಅವ್ರು ಮಾಡಿರಬಹುದು. ಯಾಕೆಂದರೆ ಅವರು ಐಶ್ವರ್ಯವಂತರು, ಘನತೆ ಉಳ್ಳವರು, ಮತ್ತೆ ರಾಜನಿಗೆ ಬಹು ಪ್ರಿಯವಾಗಿರುವಾತನು, ಸೇನಾಪತಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಅದರಿಂದ ಎಲ್ಲ ಪ್ರಯತ್ನಗಳನ್ನು ಮಾಡಿ ಬಹಳ ನಿರಾಶರಾಗಿರ್ತಾರೆ. ಮನೆಯಲ್ಲಿ ಕಣ್ಣೀರು, ಅಸಮಾಧಾನ, ಅಸಂತೋಷ, ಗಾಬರಿ, ಭಯ ಎಲ್ಲವೂ ಒಟ್ಟೊಟ್ಟಿಗೆ ಬಂದಿರುತ್ತದೆ. ಅದರಿಂದ ಅಂಥ ಒಂದು ಸಮಯದಲ್ಲಿ ನಾಮಾನನ ಹೆಂಡತಿ ಎಷ್ಟೋ ಚಿಂತಾಕ್ರಾಂತಳಾಗುವಾಗ ಗಂಡನಿಗೆ ಈ ಸ್ಥಿತಿ ಬಂದುದರಿಂದ ಎಲ್ಲವೂ ಒಂಥರ ಗೌರವ, ಪ್ರತಿಷ್ಠೆ ಎಲ್ಲವೂ ಇದ್ದರೂ ಕೂಡ ಅದು ಯಾವುದಕ್ಕೂ ಬೆಲೆ ಇಲ್ಲದೆ ಹೊರಟೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಒಂದು ಸಮಯದಲ್ಲಿ ಏನಾಯಿತು ಅಂತ ನಾವು ನೋಡುವಾಗ ಕಡೆಯ ಪ್ರಯತ್ನ ಎಂಬುದಾಗಿ ಬಹುಶಃ ಆಕೆ ಅಂದುಕೊಂಡಿರಬಹುದು. ನಾಮಾನನ ಹೆಂಡತಿ, ಅವರ ಮನೆಯಲ್ಲಿ ಒಬ್ಬ ದಾಸಿ ಇದ್ದಳು, ಒಬ್ಬ ಬಾಲಕಿ, ಶಿ ಈಸ್ ಅ ಸ್ಲೇವ್ ಗರ್ಲ್ ಎಂಬುದಾಗಿ ನಾವು ನೋಡ್ತೇವೆ. 2ನೇ ವಚನದಲ್ಲಿ ನಾವು ನೋಡುವ ಹಾಗೆ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು, ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ನಾಮಾನನ ಹೆಂಡತಿಗೆ ದಾಸಿಯಾಗಿದ್ದಂಥ ಈ ಹುಡುಗಿ ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾಳೆ ಗೊತ್ತಾ? ನೀವು ಹೋಗಿ ನೋಡ್ರಿ, 3ನೇ ವಚನದಲ್ಲಿ ಇರುವಾಗ, ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠ ರೋಗದಿಂದ ವಾಸಿ ಮಾಡುತ್ತಿದ್ದನು ಅಂತ ಹೇಳ್ತಾ ಇದ್ದಾಳೆ. ಇದು ಕಡೆ ಪ್ರಯತ್ನ ಮಾಡಿಬಿಡೋಣ ಅಂತ ಹೇಳಿ ನಾಮಾನನ ಹೆಂಡತಿ ಆ ದಾಸಿಯ ಅಂದರೆ ಆ ಬಾಲಕಿಯ ಮಾತುಗಳನ್ನು ನಂಬುವಳಾದಳು ಎಂಬುದಾಗಿ ನಾವು ನೋಡ್ತೇವೆ. ಈ ದಾಸಿಯು ಹೇಳಿದಂಥ ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳಿ ಆ ಪ್ರವಾದಿಯ ಬಳಿಗೆ ಕಳಿಸಲು ನಾಮಾನನ ಹೆಂಡತಿ ತೀರ್ಮಾನಿಸಿದಳು. ಪ್ರಿಯ ವೀಕ್ಷಕರೇ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇದೆಯಾ? ಸರ್ವ ಪ್ರಯತ್ನ ಮಾಡಿದರೂ ಎಲ್ಲವೂ ವಿಫಲವಾಗಿ ಬೇಸರದಿಂದಿದ್ದೀರಾ, ನಿರಾಶೆಯಾಗಿದ್ದೀರಾ ಪ್ರಿಯರೇ? ಆದರೆ ದಯಮಾಡಿ ನೀವು ನಿರಾಶರಾಗಬೇಡ್ರಿ. ಯೇಸು ಸ್ವಾಮಿ ಏನಂತ ವಾಗ್ದಾನ ಮಾಡಿದರೆ ಗೊತ್ತಾ? ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 11 and verse 28, ಎಲ್ಲ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ತಾನೇ ವಾಗ್ದಾನ ಮಾಡಿದ್ದಾರೆ, ಆಹ್ವಾನಿಸ್ತಿದ್ದಾರೆ, ಕರೀತಾ ಇದ್ದಾರೆ. ಇವತ್ತು ಆತನ ಸ್ವರಕ್ಕೆ ನೀವು ಕಿವಿಗೊಟ್ಟು ಯೇಸುವಿನ ಬಳಿಗೆ ಬರ್ತೀರಾ? ನಿಮ್ಮ ರೋಗ, ಸಮಸ್ಯೆ, ಎಂಥ ಒಂದು ಪ್ರಾಬ್ಲಮ್ ಇರಬಹುದು, ಅದನ್ನೆಲ್ಲ ನಿವಾರಿಸಲು ಶಕ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಕರೀತಾ ಇದ್ದಾನೆ ಪ್ರಿಯರೇ. ಅದರಿಂದ ನಿರಾಶರಾಗಬೇಡಿರಿ. ಧೈರ್ಯ ತೆಗೆದುಕೊಂಡು ನಂಬಿಕೆಯಿಂದ, ವಿಶ್ವಾಸದಿಂದ ಯೇಸುವಿನ ಬಳಿಗೆ ಬಂದ್ರಿ. 3ನೇ ವಿಚಾರ ನೋಡುವಾಗ, ನಾಮಾನನ ಹೆಂಡತಿಯ
ನಂಬಿಕೆಯ ಫಲ. ದ ರಿಸಲ್ಟ್ ಆಫ್ ನಾಮಾನ್ಸ್ ವೈಫ್ಸ್ ಫೇತ್. ಆಕೆಯಲ್ಲಿ ವಿಶ್ವಾಸ ಬಂದಿತ್ತು. ಈಗ ಈ ಬಾಲಕಿನಲ್ಲಿ ವಿಶ್ವಾಸವಿದೆ ನಿಜ, ಆದರೆ ಇದನ್ನು ಕೇಳಿದ ನಂತರ ಅನ್ಯರಾಗಿರುವಂಥ ನಾಮಾನನ ಕುಟುಂಬದಲ್ಲಿ ಅವರು ಬೇರೆ ದೇವರುಗಳನ್ನು ಆರಾಧನೆ ಮಾಡ್ತಿದ್ದರು. ಅಂಥ ಒಂದು ಕುಟುಂಬದಲ್ಲಿ ಈ ಹೆಣ್ಣು ಮಗಳು ಹೇಳಿದಂಥ ಒಂದು ಸಾಕ್ಷಿ ಕೇಳಿ ನಾಮಾನನ ಹೆಂಡತಿನ ಏನಾಯಿತು? ವಿಶ್ವಾಸ ಮೂಡಿತು, ನಂಬಿಕೆ ಮೂಡಿತು ಎಂಬುದಾಗಿ ನೋಡ್ತೇವೆ. ಅದರಿಂದ ಪ್ರವಾದಿಯಾದ ಎಲೀಷನ ಬಳಿಗೆ ಹೋಗಲು ತನ್ನ ಗಂಡನನ್ನು ಪ್ರೋತ್ಸಾಹಿಸ್ತಾಳಿದ್ದಾಳೆ. ನಾಮಾನನ ಕುಷ್ಠವಾಸಿಯಾಗಿ ದೇಹವು ಕೂಸಿನ ದೇಹದಂತಾಯಿತು ಎಂಬುದಾಗಿ ಅನಂತರ ನಾವು ನೋಡ್ತೇವೆ. ನಾಮಾನನ ಕುಷ್ಠವಾಸಿಯಾಗಿ ಅವನ ದೇಹವು ಕೂಸಿನ ದೇಹದಂತಾಯಿತು ಅಂತ ನಾವು ಇದೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಕುಟುಂಬದಲ್ಲಿ ಹೆಂಡತಿಯ ಪಾತ್ರ ಎಷ್ಟು ಮುಖ್ಯ ಅಲ್ವಾ ಪ್ರಿಯರೇ? ಸತ್ಯವೇದದಲ್ಲಿ ಒಳ್ಳೆಯ ಸಲಹೆಗಳನ್ನು ಮತ್ತು ಕೆಟ್ಟ ಸಲಹೆಗಳನ್ನು ಕೊಟ್ಟಿರುವಂಥ ಅನೇಕ ಹೆಂಡತಿಯರಿದ್ದಾರೆ. ಸತ್ಯವೇದದಲ್ಲಿ ದಾಖಲೆ ಆಗಿದೆ. ನೀವು ಯಾವ ಗುಂಪಿಗೆ ಸೇರಿದಂಥವರು ಗಮನಿಸಿದಿರಾ? ಯೋಚನೆ ಮಾಡ್ತಿದ್ದೀರಾ? ಇದೇ ದೇವರ ವಾಕ್ಯದಲ್ಲಿ ಎಂತೆಂಥವರಿದ್ದಾರೆ ನೋಡ್ರಿ. ಅಥಲ್ಯಳಾದಂಥ ದುಷ್ಟ ರಾಣಿ, ಇಜಬೇರಳಾದಂಥ ದುಷ್ಟ ರಾಣಿ, ಸಫೈರಳಂತ ಮೋಸ ಮಾಡುವಂಥ ಒಬ್ಬ ಹೆಂಡತಿಯಾಗಿದ್ದು ಸುಳ್ಳನ್ನು ಹೇಳಿ ಕಡೆಗೆ ಆಕೆ ಪ್ರಾಣವನ್ನೇ ಬಿಡಬೇಕಾಯಿತು. ಅಂಥ ಒಂದು ಜೀವಿತವನ್ನು ಅವರು ಜೀವಿಸ್ತಾ ಇದ್ದರು. ಇವನ್ನೆಲ್ಲ ನಾವು ನೋಡುವಾಗ ನಾವು ಒಂದು ಸ್ತ್ರೀಯ ಒಂದು ಪಾತ್ರ ಎಷ್ಟು ಪ್ರಾಮುಖ್ಯವಾದದ್ದು, ಒಬ್ಬ ಹೆಂಡತಿಯ ಒಂದು ಸ್ಥಾನ ಮತ್ತು ಆಕೆ ಮಾಡಬೇಕಾಗಿರುವಂಥ ಕರ್ತವ್ಯಗಳು ಎಷ್ಟೋ ಇದೆ ಅಲ್ವಾ, ಜವಾಬ್ದಾರಿ ಇದೆ. ಅದಕ್ಕಾಗಿಯೇ ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 10 ಮತ್ತು 12 ವಚನಗಳಲ್ಲಿ ನೋಡುವಾಗ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಆಕೆಯ ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಎಂದು ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಇಂತಹ ಹಿತವನ್ನು ಮಾಡುವಂಥ ಆಲೋಚನೆ ನಿಮ್ಮಲ್ಲಿದೆಯಾ? ಇದರ ಮೂಲಕ ದೇವರಿಗೆ ಮಹಿಮೆಯನ್ನು ತರ್ತಾ ಇದ್ದೀರಾ ಪ್ರಿಯರೇ? ಕುಟುಂಬದಲ್ಲಿ ಆಶೀರ್ವಾದವಾಗಿ ನಿಮ್ಮನ್ನು ಕರ್ತನು ಆಯಾ ಕುಟುಂಬಗಳಲ್ಲಿ ಹೆಂಡತಿಯಾಗಿಯೂ ತಾಯಿಯಾಗಿಯೂ ಆತನು ಇಟ್ಟಿದ್ದಾನೆ. ಯಾಕೆಂದರೆ ಕ್ರಿಸ್ತನಿಗೆ ಮಹಿಮೆಯನ್ನು ತರಬೇಕು ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿರಬೇಕೆಂಬ ಆಲೋಚನೆಯಿಂದಲೇ. ಅದರಿಂದ ನಾಮಾನನ ಹೆಂಡತಿ ಕೂಡ ನಿಜವಾದ ದೇವರು ಯಾರೆಂದು ಕಂಡುಕೊಂಡಳು. ಕಡೆಯದಾಗಿ ಈಕೆಯು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಸಾಕ್ಷಿಯಾಗಿ ಆಕೆ ಜೀವಿತವನ್ನು ವಾಕ್ಯದಲ್ಲಿ ಬರೆಸಲ್ಪಟ್ಟಿರುವಂಥ ನಾವು ನೋಡ್ತಾ ಇದ್ದೇವೆ. ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅದರಿಂದ ನಾಮಾನನ ಹೆಂಡತಿಯ ವಿಚಾರವಾಗಿ ಇದನ್ನು ನಾವು ಧ್ಯಾನ ಮಾಡಿದ್ದೇವೆ. ಮತ್ತೊಮ್ಮೆ ಮುಖ್ಯಾಂಶಗಳನ್ನು ನೆನಪು ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾಮಾನನ ಕುಟುಂಬದಲ್ಲಿ ದುಃಖದ ವಿಚಾರ, ದೇವರ್ ಸ್ಯಾಡ್ನೆಸ್ ಇನ್ ನಾಮಾನ್ಸ್ ಫ್ಯಾಮಿಲಿ. ಎರಡನೇದಾಗಿ ನಾಮಾನನ ಹೆಂಡತಿ ದಾಸಿಯಾದ ಹುಡುಗಿಯ ಮಾತನ್ನು ನಂಬಿದಳು. ಅಂದರೆ ನಾಮಾನನ ಹೆಂಡತಿ ದಾಸಿಯಾದ ಆ ಹುಡುಗಿಯ ಮಾತನ್ನು ನಂಬಿದಳು. ನಾಮಾನ್ಸ್ ವೈಫ್ ಬಿಲೀವ್ಡ್ ದ ಸ್ಲೇವ್ ಗರ್ಲ್ಸ್ ವರ್ಡ್ಸ್. ಮೂರನೇದಾಗಿ ನಾಮಾನನ ಹೆಂಡತಿಯ ನಂಬಿಕೆಯ ಫಲ, ದ ರಿಸಲ್ಟ್ ಆಫ್ ನಾಮಾನ್ಸ್ ವೈಫ್ಸ್ ಫೇತ್. ಈಕೆ ಹೆಸರು ತಿಳಿಸಲ್ಪಟ್ಟಿಲ್ಲ, ಆದರೆ ಈಕೆ ಮಾಡಿದಂಥ ಕಾರ್ಯ ಎಷ್ಟು ಶ್ರೇಷ್ಠವಾದದ್ದು. ಬೆಟ್ಟದಂತೆ ಇದ್ದಂಥ ಆ ಕಷ್ಟವು ಎಷ್ಟು ಬೇಗನೆ ಸುಲಭವಾಗಿ ಮಾಯವಾಯಿತು ಅಲ್ವ ಪ್ರಿಯರೇ? ಆದ್ದರಿಂದ ಹೆಂಡತಿಯ ಒಂದು ಪ್ರಭಾವ, ಹೆಂಡತಿಯ ಒಂದು ಸ್ಥಾನ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾಮಾನನ ಹೆಂಡತಿ ನಮಗೆ ಕಲಿಸ್ತಾ ಇದ್ದಾಳೆ. ನಿಮ್ಮ ಜೀವಿತದಲ್ಲಿ ಕೂಡ ಕಲಿತಂಥ ಈ ಆತ್ಮೀಯ ಸಂಗತಿಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ದೇವರು ನಿಮ್ಮನ್ನು ಆಶೀರ್ವಾದಕರವಾಗಿ ಉಪಯೋಗಿಸಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಮತ್ತು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೇವೆ. ಈ ವಾಕ್ಯಗಳನ್ನು ಆಲಿಸಿ ನೀವು ದೇವರ ಆಶೀರ್ವಾದವನ್ನು ಹೊಂದಿರಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ
ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.